ಈಗ ಡಿ ಕೆ ಶಿವಕುಮಾರ್ ಅವರು ಹೊರಟಿದ್ದಪ್ಪ ಮೇ 15ನೇ ತಾರೀಕು, ಅವತ್ತು ಶುಭ ಸುದ್ದಿ ಸಿಗುತ್ತೆ ಅಂತ ಅವರ ಬೆಂಬಲಿಗರು ಮತ್ತು ಅವರು ಕೂಡ ಅಂದ್ಕೊಂಡಿದ್ದಾರೆ. ಏನು ಶುಭ ಸುದ್ದಿ ಏನು ಅನ್ನೋದು ಸರ್? ನನಗೆ ಗೊತ್ತಿರೋ ಮಟ್ಟಿಗೆ ನಮಗೆ ಯಾವುದೂ ಮಾಹಿತಿ ಇಲ್ಲ. ಅವ್ರಿಗೆ ಏನು ಮಾಹಿತಿ ಇದೆಯೋ ನನಗೆ ಗೊತ್ತಿಲ್ಲ. ನಾವೆಲ್ಲ ಕೂಡ ಇಲ್ಲಿ ಗುಂಪುಗಳನ್ನು ಮಾಡೋದು ಬೇಡ. ಇರ್ತಕ್ಕಂಥ 138 ಜನ ಕೂಡ ಒಂದೇ ಗುಂಪಿನವರು, ಒಂದೇ ಕಾಂಗ್ರೆಸ್ ಗುಂಪಿನವರು. ನಮಗೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಇಬ್ಬರು ಕೂಡ ಅಷ್ಟೇ ಕಷ್ಟಪಟ್ಟು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಇದರಲ್ಲಿ ಕೇವಲ ಒಬ್ಬರದಿಬ್ಬರು ಪಾತ್ರ ಅಲ್ಲ, ಇಡೀ ನಾಯಕರೆಲ್ಲ ಕೂಡ ಶ್ರಮಪಟ್ಟಿದ್ದರಿಂದ ಅಹಿಂದ ವರ್ಗ ವಿಶೇಷವಾಗಿ ಅಹಿಂದ ವರ್ಗ ಕಾಂಗ್ರೆಸ್ಸನ್ನು ಕೈ ಹಿಡಿದಿದ್ದರಿಂದ ಇವತ್ತು ಇಷ್ಟೊಂದು ಮೆಜಾರಿಟಿ ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಇವತ್ತು ನಮಗೆ ಹೈಕಮಾಂಡ್ ಬದಲಾವಣೆ ಮಾಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ನಮ್ಮೆಲ್ಲರ ಬೇಡಿಕೆ ರೀಶೇಪಲ್ ಮಾಡಿ ಒಂದು ಉತ್ಸಾಹ ಕೊಟ್ಟು ಸರ್ಕಾರವನ್ನು ಒಳ್ಳೆಯ ಪ್ರೋತ್ಸಾಹದಾಯಕವಾಗಿ ಜನಪರವಾಗಿ ಕೆಲಸ ಮಾಡಲಿಕ್ಕೆ ಮುಗಿಸಬೇಕು ಅಂತ ನಮ್ಮ ಕೋರಿಕೆ. ಸರ್, ನೀವು ಸಚಿವ ಸಂಪುಟಕ್ಕೆ ಬರಬೇಕು ಅನ್ನೋದು ಪ್ರಬಲವಾದ ಆಕಾಂಕ್ಷೆಯನ್ನು ಹೊಂದಿದ್ದೀರಿ, ನೀವು ಕೂಡ ಹೋಗಿದ್ದೀರಿ, ಅದರ ಬಗ್ಗೆ ಸರ್ ಈಗ ನಾವು ಕೂಡ ಅಲ್ಲೆಲ್ಲ ಡೆಲ್ಲಿಗೆ ಹೋಗಿ ಗೌರವಾನ್ವಿತ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದಾಗ ಅವರು ಹೇಳಿದ್ದಾರೆ, ಅದರ ನಂತರ ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಳ್ತೇವೆ ಅನ್ನೋ ವಿಶ್ವಾಸಾರ್ಹ ಮಾತುಗಳನ್ನು ಕೂಡ ಗೌರವಾದ ಖರ್ಗೆ ಸಾಹೇಬರು ತಿಳಿಸಿರೋದ್ರಿಂದ ನಮಗೂ ವಿಶ್ವಾಸ ನಂಬಿಕೆ ಇದೆ. ಖಂಡಿತ ಕೂಡ ಈ ಬಾರಿ ರೀಶೇಫಲ್ ಆಗುತ್ತೆ. ನಮಗೆಲ್ಲ ಕೂಡ ನಮ್ಮ ಜಿಲ್ಲೆಗೆ ಅವರಿಗೆ ಎದುರು ಅವಕಾಶ ಕೊಟ್ಟಿಲ್ಲ. ನಮ್ಮ ಜಿಲ್ಲೆಗೆ ಸುಮಾರು 12 ಸರ್ಕಾರದಲ್ಲಿ ನಮ್ಮ ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಗ್ಬೋದು, ಸಮ್ಮಿಶ್ರ ಸರ್ಕಾರ ಆಗ್ಬೋದು, ಕಳೆದ BJP ಸರ್ಕಾರ ಆಗ್ಬೋದು, ಈ ಸರ್ಕಾರದಲ್ಲೂ ಕೂಡ ಕೋಲಾರ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಯಾರೋ ಬೆಂಗಳೂರಿನವರು ಸಚಿವರನ್ನಾಗಿ ಮಾಡ್ತಾರೆ, ಅವರ ಆಟಕ್ಕೆ ಕೊಡಲಿಕ್ಕಿಲ್ಲ. ಕೇವಲ ಬೆಂಗಳೂರಿನ ಬರ್ತಕ್ಕಂಥ ಯಾರೇ ಸಚಿವರಾದರೂ ಕೂಡ ಜಿಲ್ಲೆಯ ಬಗ್ಗೆ, ಸಮಗ್ರ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಮಾಹಿತಿ ಇರೋದಿಲ್ಲ. ಹೀಗಾಗಿ ಸ್ಥಳೀಯರಿಗೆ ಇದುವರೆಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಸ್ಥಳೀಯವಾಗಿ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥವನ್ನೇ ಸಚಿವರಾಗಿ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಜನರ ಪ್ರಭಾವದ ಬೇಡಿಕೆ. ಇದರೊಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಬಲಗೈ ಸಮುದಾಯ 2ನೇ ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಕೋಲಾರದಲ್ಲಿ ಮಾತ್ರ. ನಾವು ಬಲಗೈ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಕೂಡ 7 ಬಾರಿ ಎಡಗೈ ಸಮುದಾಯಕ್ಕೆ ಸೇರಿದ ಗೌರವಾನ್ವಿತ KH ಮುನಿಯಪ್ಪನವ್ರನ್ನ ಸಂಸದನಾಗಿ ಮಾಡಿದ್ದೀವಿ. ಆದ್ದರಿಂದ ಅವರು ಕೂಡ ಗೌರವಾನ್ವಿತರು ಕೂಡ ನಮಗೆ ಸಹಕರಿಸಬೇಕು. ಹೆಚ್ಚಿನ ಸಮುದಾಯ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿಯೇ ಹೆಚ್ಚು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯ ಇರ್ತಕ್ಕಂಥ ಕೋಲಾರ ಜಿಲ್ಲೆಗೆ ಬಲಗೈ ಸಮುದಾಯ ಸಚಿವರನ್ನು ಮಾಡಬೇಕು ಅಂತೇಳಿ ನಮ್ಮ ಜನರ ಒತ್ತಾಯ ಇದೆ, ನಮ್ಮ ಒತ್ತಾಯ ಕೂಡ ಇದೆ. ಥ್ಯಾಂಕ್ ಯು ಸರ್.